ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ನರಸೀಪುರ ತಾಲೂಕಿನಿಂದ ಹೋರಾಟ ಸ್ಟಾರ್ಟ್ ಆಗಿದೆ. ಇಡೀ ರಾಜ್ಯದಲ್ಲಿ ಪ್ರಸಾರ ಆಗುತ್ತಾ ಇದು? ಪ್ರಚಾರ ಆಗುತ್ತೆ. ಇದು ನರಸೀಪುರದಿಂದ ಸ್ಟಾರ್ಟ್ ಆಗಿದೆ. ಇಂದಿನೂ ಕೂಡ ನಡೆದಿದೆ. ಪಕ್ಷದ ವತಿಗಳಿಂದ ಸಾಕಷ್ಟು ಪ್ರತಿಭಟನೆ ನಡೆದಿದೆ. ಆದರೆ ಸಂಘಟನೆಯಿಂದ ಮಾಡಿರ್ತಕ್ಕಂಥ ಅಪರೂಪ ಆಗಿತ್ತು. ಅದು ಇದು ವರ್ಣಕ್ಷೇತ್ರ ಆಗಿರೋದ್ರಿಂದ ಇವತ್ತು DJS ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸರ್, ಹಾಗಾಗಿ ಕೇವಲ ಒಂದೇ ರಾಜಕೀಯ ಪಕ್ಷಕ್ಕೆ ಹಗರಣ ಅಲ್ಲ ಸರ್, ಇದು ಇಡೀ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀವಿ. ಆಯಿತಾ? ಒಂದೇ ರಾಜಕೀಯ ಪಕ್ಷಗಳಲ್ಲ, ಜೊತೆಗೆ ಒಬ್ಬ ವ್ಯಕ್ತಿಯಿಂದ ಆಗದಂತಲ್ಲ, ಇದು ಅಧಿಕಾರಿ ವರ್ಗಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು. ಆದರೆ ಒಬ್ಬರ ಮೇಲೆ ಯಾಕೆ ಇವರು ಇದನ್ನು ಮಲ್ತಾ ಇದ್ದು ಧೋರಣೆ ತೋರಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇವರೊಬ್ಬ ಹಿಂದುಳಿದ ನಾಯಕ. ಇವರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು. ಅದನ್ನು ಈ BJP ಪಕ್ಷದವರು ನಾವು ಹಿಂದೂ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಕೋಮುವಾದವನ್ನು ಬಿತ್ತಿ ಈ ರಾಜ್ಯದಲ್ಲಿ ಒಂದು ಹದಗೆಡಿಸುವಂಥ ಪರಿಸ್ಥಿತಿ ಇಡೀ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಸೀಮಿತವಾದಂಥವರಲ್ಲ. ಹಿಂದೂ ಅಂದರೆ ಏನು ಅನ್ನೋ ಅರ್ಥ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರನ್ನು ಒಬ್ಬ ಹಿಂದುಳಿದ ನಾಯಕ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ, ಅವ್ರು ಹೇಗಾದರೂ ಮಾಡಿ ಪದಚ್ಯುತ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಈ ಕೃತ್ಯವನ್ನು BJPಯವರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಾವೊಂದು ಮಾತಾಡಿರಿ ಹಿಂದೂ ಬಗ್ಗೆ. ನಾನು ಕಂಡಂಗೆ ನಮ್ಮ ಬನ್ನೂರು ಹೋಬಳಿ ಅಥವಾ ವರ್ಣ ಹೋಬಳಿಯಲ್ಲಿ ಅತಿ ಹೆಚ್ಚು ರಾಮ ಮಂದಿರಗಳಿಗೆ ಅನುದಾನ ಕೊಟ್ಟಿರೋರು ಯತೀಂದ್ರವರು. ನಾನೇ ಕೂಡ ಸುದ್ದಿ ಮಾಡಿದ್ದೀನಿ. ಹಾಗಾಗಿ 20 ಲಕ್ಷ 10 ಲಕ್ಷ ಒಂದೊಂದು ಹಳ್ಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಹಿಂದೂ ವಿರೋಧಿನ ಆಗಿದ್ರೆ ಅದನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಸುದ್ದಿ ಮಾಡಿದ್ದೀನಿ. ಅದು ಮಂಜಣ್ಣವ್ರಿಗೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ಹೇಳೋದಾದರೆ ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ಹಾಗಾದ್ರೆ ಅದನ್ನು BJPಯವರು ಮನೆಗಾಣಬೇಕು. ಒಬ್ಬ ಸಿದ್ದರಾಮಯ್ಯನೊಬ್ಬ ಸುಪುತ್ರನಾಗಿರ್ಕೊಂಡು ಶ್ರೀರಾಮನ ಮೇಲೆ ಭಕ್ತಿಯನ್ನು ಇಟ್ಟು ಇಷ್ಟೊಂದು ಅನುದಾನವನ್ನು ಸರ್ಕಾರದಿಂದ ಬರ್ಸಿದ್ದಾರೆ ಅಂತ ಹೇಳಿದ್ರೆ ಅಪಾರವಾದ ನಂಬಿಕೆ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಾಹೇಬರ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಸರ್, ಇವತ್ತು ತಮ್ಮ ಒಂದು ಮೂಲ ಉದ್ದೇಶ ಜನಗಳು ತಲುಪಿದೆ. ಜೊತೆಗೆ ಇಡೀ ರಾಜ್ಯದಲ್ಲಿರುವಂಥ ನಿಮ್ಮ ಸಂಘಟನೆಯವರು ಎಚ್ಚೆತ್ಕೋತಾರ? ಹೌದು, ಖಂಡಿತ. ಹಾಗೇನೆ ಮುಂದೆ ಬರ್ತಕ್ಕಂಥ ತೀರ್ಪು ಸಿದ್ದರಾಮಯ್ಯನ ಪರವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಏನಾದರೂ ಬಂದಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ರಾಜ್ಯಾದ್ಯಂತ ಇನ್ನೂ ಉಗ್ರವಾಗಿ ನಡೀತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಜೊತೆಗೇನು ಅಂತಂದರೆ ಇವತ್ತು ಕೇವಲ ದಲಿತ ವರ್ಗಕ್ಕೆ ಮಾತ್ರ ಈ ಸಂಘಟನೆ ಆಗುವಂಥದ್ದು ಮತ್ತು ಈ ಒಂದು ವಿಚಾರ ಬರುವಂಥದ್ದು. ಇವತ್ತು ಎಷ್ಟು ತಾಲೂಕಲ್ಲಿ ಎಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ? ಯಾಕೆ ಅಲ್ಪಸಂಖ್ಯಾತರು ಇವತ್ತು ಬರ್ಬೋದಾಯ್ತಲ್ಲ? ಅಲ್ಲ, ಭಾಗವಹಿಸಿದ್ದಾರೆ. ಅಲ್ಪಸಂಖ್ಯಾತರ DJS ಅಂತ ಹೇಳಿದ್ರೆ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸಂಘಟನೆ ಇಲ್ಲ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಸಂದರ್ಭದಲ್ಲಿ ಎಲ್ಲ ಕೋಮವರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಖ್ಯವಾಗಿ ರಾಷ್ಟ್ರಪತಿಯವ್ರ ಬಗ್ಗೆ ಮಾತಾಡೋದಾದರೆ, ಯಾರೆಲ್ಲ ಇವತ್ತು ತಾಲೂಕು ಕಚೇರಿ ವ್ಯವಸ್ಥೆಗಳಲ್ಲಿ ಏನೇನು ಸ್ಟ್ರೈಕ್ಗಳು ಮಾಡಿದಿರಾ ಅವರು ಕರೆಕ್ಟಾಗಿ ಅದನ್ನು ತಲುಪಿಸಿದ್ರೆ ರಾಷ್ಟ್ರಪತಿಯವ್ರಿಗೆ ನಿಜವಾಗ್ಲೂ ಇದು ಮನ್ನಣೆ ಆಗುತ್ತೆ ಅಂತ ತಮಗೆ ನಂಬಿಕೆ ಇದೆಯಾ? ಖಂಡಿತ ನಂಬಿಕೆ ಇದೆ. ಅವರು ಈ ದೇಶದ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಒಬ್ಬ ರಾಷ್ಟ್ರದ ಪ್ರಥಮ ಪ್ರಜೆ. ಅವರು ಖಂಡಿತವಾಗಲೂ ಕೂಡ ಒಂದು ಉತ್ತಮವಾದ ನ್ಯಾಯವನ್ನು ತೋರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆ. ಹಾಗೆ ಓಕೆ, ತಮ್ಮ ಓಕೆ ನರಸೀಪುರ ತಾಲೂಕಲ್ಲ, ನಂಜನಗೂಡು ತಾಲೂಕು, ನರಸೀಪುರ ತಾಲೂಕು, ಮೈಸೂರು ತಾಲೂಕು, 3 ತಾಲೂಕು ಜನ ವರ್ಣಕ್ಷೇತ್ರ ಅಂತ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ. ಯಾಕಂದರೆ ಅರ್ಜೆಂಟ್ ತುರ್ತಾಗಿ ಮಾಡೋ ಉದ್ದೇಶದಿಂದ ಕಮ್ಮಿ ಜನಸಂಖ್ಯೆ ಇಲ್ಲ ಅಂದರೆ ಇನ್ನೂ ಹೆಚ್ಚಾಗಿ ಜನ ಬರ್ತಾ ಇದ್ರು. ಈಗಲೂ ಕೂಡ ವರ್ಣಕ್ಷೇತ್ರಕ್ಕೆ ಎಷ್ಟು ತಾಲೂಕು ಸೇರುತ್ತೆ ಆ ತಾಲೂಕಿನ ಜನ ಸಾಮಾನ್ಯವಾಗಿ 50% ಜನ ಎಲ್ಲ ಜನಾಂಗನೂ ಬಂದಿದೆ. ಇರ್ಬೋದು, ಕುರುಬರು ಇರ್ಬೋದು, ಅಲ್ಪಸಂಖ್ಯಾತರು, ದಲಿತರು ಇರ್ಬೋದು, ಹೆಚ್ಚಾಗಿ ಎಲ್ಲ ಜನಸಂಖ್ಯೆನೂ ಈ ದಲಿತ ಜಾಗೃತಿ ಸಮಿತಿ ಅಂದರೆ ದಲಿತರು ಎಂದರೆ ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಧರ್ಮದ ಬಡವರು ಅಂತೇಳಿ. ನಮ್ಮಲ್ಲಿ ದಲಿತ್, ಮುಸ್ಲಿಂ, ಬ್ಯಾಕ್ವರ್ಡ್ ಲಿಬರೇಷನ್ ಕೋರ್ಸ್ ಅಂತೇಳಿ DMBL ಕೂಡ ನಮ್ಮ ಸಮಿತಿಯ ಜೊತೆಗಿದ್ದು ಇವತ್ತು ಯಾವ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಸಮಿತಿಯಲ್ಲಿ ಇರ್ತಕ್ಕಂಥದ್ದು. ನಾವು ಕೂಡ ಹಲವಾರು ಬಾರಿ ಖಂಡಿತ ನಾವು ಕೂಡ ಅಲ್ಪಸಂಖ್ಯಾತರೆ, ಬನ್ನೂರು ಭಾಗದಲ್ಲಿ ಅಂತ ನಾವು ಕೂಡ ಅಲ್ಪಸಂಖ್ಯಾತರೆ. ಹಾಗಾಗಿ ನಮ್ಮ ಪರವಾಗಿ ಕೂಡ ಇರುವಂಥ ಸಿದ್ದರಾಮಯ್ಯನವರು ಅಂತ ಕೂಡ ನಾವು ಹೇಳ್ಬೋದು. ನಮ್ಮ ಸಮಿತಿ ಸರ್ ಈ ಹೋರಾಟ ಒಂದು ನಿಲ್ಲಿಸಲ್ಲ, ಇದು ಪ್ರಾರಂಭ. ಮತ್ತೆ ಇದೇನಾದ್ರು ಇದು ಪದಚ್ಯುತಿ ಆಗೋದು ಕಂಡ್ರೆ ಉಗ್ರ ಚಳವಳಿ ಅಂತ ಖಂಡಿತ. ಓಕೆ, ಥ್ಯಾಂಕ್ ಯು. ತಮ್ಮ ಪರಿಚಯ ಸರ್? ನನ್ನ ಹೆಸರು ಅಂದಾನಿ ಅಂತ. ನಾನು 2 ಬಾರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ಈಗ ಹಾಲಿ ಭೂನ್ಯಾಯ ಮಂಡಳಿ ಸದಸ್ಯ ಆಗಿದ್ದೇನೆ. ಹಾಗೆ DJSನಲ್ಲಿ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್.